ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಹಾಂಗ್ಕಾಂಗ್ನ ಜನನಿಬಿಡ ಪ್ರದೇಶ. ಅಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಯೊಂದು ಚಾಲ್ತಿಯಲ್ಲಿತ್ತು. ಬಹಳ ದಿನಗಳಿಂದ ಅಲ್ಲಿ ಮಣ್ಣನ್ನು ತೆಗೆಯೋ ಕೆಲಸ ನಡೀತಿತ್ತು. ಹೀಗಿರುವಾಗಲೇ ಸೆಪ್ಟೆಂಬರ್ 19ನೇ ತಾರೀಕು ಅಲ್ಲಿದ್ದವರಿಗೊಂದು ಶಾಕ್. ಅಲ್ಲಿ ಮಣ್ಣು ತೆಗೀತಿದ್ದ ಯಂತ್ರಕ್ಕೆ ಏನೋ ಲೋಹದ ವಸ್ತು ತಾಕದಂತಾಯಿತು. ಆ ಬಳಿಕ ನಿಧಾನವಾಗಿ ಆ ಮಣ್ಣನ್ನು ಬಿಡಿಸಿ ನೋಡಿದರೆ ಅಲ್ಲೊಂದು ವಿಚಿತ್ರವಾದ ವಸ್ತು ಇತ್ತು. ಹೀಗಾಗಿ ಅಲ್ಲಿದ್ದವರು ತಕ್ಷಣ ಹಾಂಗ್ಕಾಂಗ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ಅದಾದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ ಪೊಲೀಸರು ಬಂದರು. ಅವರಿಗೆ ಅದನ್ನು ನೋಡಿದ ತಕ್ಷಣ ಅದೊಂದು ಬಾಂಬ್ ಅನ್ನೋದು ಗೊತ್ತಾಯಿತು. ಹೀಗಾಗಿ ಬಾಂಬ್ ಎಕ್ಸ್ಪರ್ಟ್ಗಳನ್ನು ಅಲ್ಲಿಗೆ ಕರೆಸ್ಕೊಳ್ಳಾಯಿತು. ಆಗ ಗೊತ್ತಾಗಿದ್ದು ಅದು ಅಮೆರಿಕಾದಲ್ಲಿ ತಯಾರಾಗಿದ್ದ ಬಾಂಬು ಅಂತ. ಇನ್ನು ಆ ಬಾಂಬ್ 1.5 ಮೀಟರ್ ಉದ್ದ ಇದ್ರೆ 450 kgಯಷ್ಟು ತೂಕವನ್ನು ಹೊಂದಿತ್ತು. ಇದನ್ನು ಕಂಡು ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಎಚ್ಚೆತ್ತುಕೊಳ್ತು. ಅವರದನ್ನು ಡೆಫ್ಯೂಸ್ ಮಾಡಲೇಬೇಕಿತ್ತು. ಇಲ್ಲದೆ ಹೋದರೆ ಸುತ್ತಮುತ್ತಲಿನ ಸಹಸ್ರಾರು ಮಂದಿಯ ಜೀವಕ್ಕೆ ಅಪಾಯ ಆಗಬಹುದು ಅನ್ನೋ ಭಯ ಅವರನ್ನು ಕಾಡೋದಕ್ಕೆ ಶುರುವಾಯಿತು. ಹೀಗಾಗಿ ಅಲ್ಲಿಗೆ ತಕ್ಷಣ ಚೈನಾದಿಂದ ಬಾಂಬ್ ಎಕ್ಸ್ಪರ್ಟ್ಗಳನ್ನು ಕರೆಸ್ಕೊಂಡ್ರು. ಆಮೇಲೆ ಅಲ್ಲಿ ಏನಾಯಿತು? ಅಮೆರಿಕಾದ ಆ ಬಾಂಬು ಚೈನಾದ ಹಾಂಗ್ಕಾಂಗಲ್ಲಿ ಸಿಕ್ಕಿದ್ದು ಹೇಗೆ? ಇದು ಜಾಗತಿಕ ಸಮರದ ಕುರುಹ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಕೆಲವೊಮ್ಮೆ ಹಾಗೇನೆ ಕೆಲ ಸತ್ಯಗಳನ್ನು ಎಷ್ಟೇ ಬಚ್ಚಿಟ್ರೂ ಕೂಡ ಅವು ಮತ್ತೆ ಮತ್ತೆ ಹೊರಗೆ ಬರ್ತಲೇ ಇರುತ್ತವೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಸೆಪ್ಟೆಂಬರ್ 3ನೇ ತಾರೀಕು ಚೈನಾ ತನ್ನ ವಿಕ್ಟರಿ ಡೇ ಪೆರೇಡನ್ನು ಮಾಡಿತು. ಆ ಪೆರೇಡಲ್ಲಿ ಚೈನಾ ಆಡಿದ ಮಾತು ಅಮೆರಿಕಾನ ಕೆರಳಿಸ್ತು. 80 ವರ್ಷಗಳ ಹಿಂದೆ ಜಗತ್ತಿನ ಬಲಿಷ್ಠ ಶಕ್ತಿಯೊಂದನ್ನು ನಾವೇ ಮಣಿಸಿದ್ವಿ ಅನ್ನೋ ಮಾತನ್ನು ಅವತ್ತು ಚೈನಾದ ಅಧ್ಯಕ್ಷರು ಹೇಳಿದರು. ಅಲ್ಲೆಲ್ಲೂ ಕೂಡ ಅಮೆರಿಕಾದ ಹೆಸರನ್ನು ಕೂಡ ಅವರು ತಗೊಳ್ಳಿಲ್ಲ. ಹೀಗಾಗಿ ಅಮೆರಿಕ ಸ್ವಲ್ಪ ಮಟ್ಟಿಗೆ ಸಿಟ್ಟಾಗಿತ್ತು. ಅಲ್ಲಿ ಅಮೆರಿಕ ಸಿಟ್ಟು ಮಾಡಿಕೊಂಡಿದ್ದು ಕೂಡ ಸಹಜವಾಗೇ ಇತ್ತು. ಯಾಕೆಂದರೆ ಶತಮಾನಗಳ ಕಾಲ ಜಪಾನ್ ಜೊತೆ ಒಂದೇ ಒಂದು ಯುದ್ಧ ಗೆಲ್ಲೋದಕ್ಕಾಗದೆ ಬಸವಳಿದು ಹೋಗಿದ್ದ ಚೈನಾ ಜಪಾನ್ನ ವಿರುದ್ಧ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ 2ನೇ ವಿಶ್ವ ಯುದ್ಧದಲ್ಲಿ ಬಲಿಷ್ಠ ಮಿತ್ರಕೂಟವನ್ನು ಬೆಂಬಲಿಸಿತ್ತು. ಅಲ್ಲಿ ಕಡೆಯ ಕ್ಷಣದಲ್ಲಿ ಅಮೆರಿಕ ಬಂದು ಹಿರೋಶಿಮಾ ನಾಗಾಸಾಕಿಗಳ ಮೇಲೆ ಬಾಂಬ್ ಹಾಕದೇ ಇದ್ದಿದ್ರೆ ಆ ಯುದ್ಧವನ್ನು ಇವರ ಅಪ್ಪನಾಣೆಗೂ ಗೆಲ್ಲೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಜಪಾನ್ ಅನ್ನೋ ದೈತ್ಯ ಶಕ್ತಿಯನ್ನು ಮಣಿಸೋದಿಕ್ಕೂ ಇವರಿಗೆ ಸಾಧ್ಯ ಆಗ್ತಿರಲಿಲ್ಲ. ಅಲ್ಲಿ ಯುದ್ಧವನ್ನು ಗೆಲ್ಲಿಸಿಕೊಟ್ಟಿದ್ದು ಅಮೆರಿಕಾನೇ. ಆದರೆ ಈಗ ಹೊಳೆ ದಾಟಿದ ಮೇಲೆ ಅಂಬಿಗನ ಹಂಗೆ ಯಾಕೆ ಅನ್ನೋ ಹಾಗೆ ಚೈನಾ ಅಮೆರಿಕಾದ ಹೆಸರೂ ಹೇಳದೆ 2ನೇ ವಿಶ್ವ ಯುದ್ಧದ ಗೆಲುವಿನ 80 ವರ್ಷಗಳ ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇತ್ತು. ಅರೆ, ಇದೇನಿದು? ಹಾಂಗ್ಕಾಂಗಲ್ಲಿ ಸಿಕ್ಕ ಬಾಂಬಿನ ಬಗ್ಗೆ ಹೇಳ್ತೀನಿ ಅಂದ್ಕೊಂಡ್ರೆ ಚೈನಾದ ಪೇರೇಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದ್ದೀರಾ? ಇಲ್ಲಿ ಇವೆರಡಕ್ಕೂ ಕೂಡ ಸಂಬಂಧ ಇದೆ. ಅದು ಹೇಗೆ ಅನ್ನೋದನ್ನು ನೋಡೋದಕ್ಕೂ ಮುನ್ನ ನಿಮಗೆ ಹಾಂಗ್ಕಾಂಗಲ್ಲಿ ಸಿಕ್ಕಿದ್ದ ಬಾಂಬ್ನ ಮೂಲವನ್ನು ಹೇಳಿಬಿಡ್ತೀನಿ ಕೇಳಿ. ನಾನು ಮೊದಲೇ ಹೇಳಿದ ಹಾಗೆ ಅಲ್ಲಿ ಸಿಕ್ಕಿದ್ದು ಅಮೆರಿಕ ನಿರ್ಮಿತ ಬಾಂಬ್ ಹಾಗೂ ಅದು 450 kgಯಷ್ಟು ತೂಕ ಇತ್ತು. ಹೀಗಾಗಿ ಒಂದು ವೇಳೆ ಆ ಬಾಂಬ್ ಸಿಡಿದಿದ್ದೇ ಆದರೆ ಹಾಂಗ್ಕಾಂಗ್ನ ಜನನಿಬಿಡ ಪ್ರದೇಶದಲ್ಲಿ 6-7 ಸಾವಿರ ಜನ ಬಲಿಯಾಗೋ ಭಯ ಶುರುವಾಯಿತು. ತಕ್ಷಣ ಅಲ್ಲಿಗೆ ಬಾಂಬ್ ನಿಷ್ಕ್ರಿಯ ದಳ ಬಂತು. ಅವರು ಸುಮಾರು 6,000 ಮಂದಿಯನ್ನು ಆ ಕ್ಷಣಕ್ಕೆ ಸ್ಥಳಾಂತರ ಮಾಡಿದರು. ಆ ನಂತರ ಬಾಂಬನ್ನು ಡಿಫ್ಯೂಸ್ ಮಾಡೋ ಕೆಲಸ ಆರಂಭ ಆಯಿತು. ಸುಮಾರು 5 ಗಂಟೆಗಳ ಕಾಲ ಸತತ ಪ್ರಯತ್ನವನ್ನು ಮಾಡಿದ ನಂತರ ಅದನ್ನು ನಿಷ್ಕ್ರಿಯಗೊಳಿಸೋ ಕೆಲಸ ಪೂರ್ಣಗೊಳ್ತು. ಗೆಳೆಯರೆ, ಈ ಹಾಂಗ್ಕಾಂಗ್ ಅನ್ನೋದು ಚೈನಾದ ಆಡಳಿತದಲ್ಲಿರೋ ಸ್ವಾಯತ್ತ ಪ್ರದೇಶ. ಅಲ್ಲಿಗೆ ಅಮೆರಿಕಾದ ಬಾಂಬ್ ಬಂದು ಬೀಳೋದು ಅಂದರೆ ಏನು? ಅದು ಯಾವಾಗ ಅಮೆರಿಕ ಅಲ್ಲಿ ಬಾಂಬ್ ಹಾಕಿತು? ಇದು ಗೊತ್ತಾದರೂ ಚೈನಾ ಯಾಕೆ ಸುಮ್ಮನಿತ್ತು ಅನ್ನೋ ಪ್ರಶ್ನೆಗಳು ಈಗಾಗಲೇ ನಿಮ್ಮನ್ನು ಕಾಡ್ತಾ ಇರಬೇಕು. ಆದರೆ ಇದು ಇವತ್ತು ನೆನ್ನೆ ಅಮೆರಿಕ ಹಾಕಿದ್ದ ಅಥವಾ ಬಚ್ಚಿಟ್ಟಿದ್ದ ಬಾಂಬ್ ಅಲ್ಲ. ಆ ಬಾಂಬಿಗಾಗಲೇ 80 ವರ್ಷಗಳಷ್ಟು ವಯಸ್ಸಾಗಿತ್ತು. ಅದು 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ತಯಾರಾಗಿದ್ದ ಬಾಂಬ್ ಆಗಿತ್ತು. ಗೆಳೆಯರೆ, ಈ 2ನೇ ಮಹಾಯುದ್ಧದ ಸಮಯದಲ್ಲಿ ಹಾಂಗ್ಕಾಂಗ್ ಅನ್ನೋದು ಚೈನಾದ ಹಿಡಿತದಲ್ಲಿರಲಿಲ್ಲ. ಬದಲಾಗಿ ಅದು ಬ್ರಿಟಿಷರ ಹಿಡಿತದಲ್ಲಿತ್ತು. 1839ರಿಂದ 1842 ಸಮಯದಲ್ಲಿ ನಡೆದ ಮೊದಲ ಓಪಿಯಂ ಯುದ್ಧದಲ್ಲಿ ಸೋತ ಚೈನಾ ಹಾಗೂ ಗೆದ್ದ ಬ್ರಿಟಿಷರ ನಡುವೆ ನನ್ಕಿನ್ ಒಪ್ಪಂದ ಆಗುತ್ತೆ. ಅದರಂತೆ ಅವತ್ತಿಗೆ ಚೀನಾನ ಆಳ್ತಾ ಇದ್ದ ಕ್ವಿಂಗ್ ಸಾಮ್ರಾಟ ಹಾಂಗ್ಕಾಂಗ್ ಪ್ರದೇಶವನ್ನು ಬ್ರಿಟನ್ಗೆ ಬಿಟ್ಟುಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ. ಮುಂದೆ ಬ್ರಿಟಿಷರು 1997ರವರೆಗೆ ಹಾಂಗ್ಕಾಂಗ್ ಅನ್ನು ತಮ್ಮ ಹಿಡಿತದಲ್ಲೇ ಇಟ್ಕೋತಾರೆ. ಇನ್ನು 2ನೇ ಮಹಾಯುದ್ಧಕ್ಕೂ ಮೊದಲು ಅಂದರೆ 1937ರ ಸಮಯದಲ್ಲಿ ಚೈನಾ ಮತ್ತು ಜಪಾನ್ ನಡುವೆ ಯುದ್ಧ ಶುರುವಾಗುತ್ತೆ. ಅವತ್ತು ಬಲಿಷ್ಠ ಜಪಾನ್ನ ಮುಂದೆ ಯುದ್ಧ ಸೋತ ಚೈನಾ ತನ್ನ ಸಾಕಷ್ಟು ಪ್ರಮುಖ ನಗರಗಳನ್ನು, ಪೆಸಿಫಿಕ್ ತೀರದ ಬಹುತೇಕ ಕರಾವಳಿ ಪ್ರದೇಶವನ್ನು, ಇವತ್ತಿನ ಮಂಚೂರಿಯಾ ಇದೆಯಲ್ಲ, ಇದೆಲ್ಲವನ್ನು ಕೂಡ ಜಪಾನ್ಗೆ ಬಿಟ್ಟು ಕೊಡಬೇಕಾಗಿ ಬಂತು. ಬಿಟ್ಟುಕೊಡೋದೇನು, ಅವರೇ ಅದನ್ನು ಕಿತ್ಕೊಂಡ್ರು. ಹೀಗಿರೋ ಹೊತ್ತಲ್ಲಿ ಹಿಟ್ಲರ್ 2ನೇ ಮಹಾಯುದ್ಧವನ್ನು ಶುರು ಮಾಡ್ತಾನೆ. ಅಲ್ಲಿಗೆ ಜಪಾನ್ ಆಕ್ಸಿಸ್ ಕೂಟವನ್ನು ಸೇರುತ್ತೆ. ಇಟಲಿ, ಜರ್ಮನಿ ಹಾಗೂ ಜಪಾನ್ಗಳು ಒಂದಾಗಿ ಬ್ರಿಟನ್ ಹಾಗೂ ಫ್ರಾನ್ಸ್ನ ವಿರುದ್ಧ ಯುದ್ಧಕ್ಕೆ ನಿಂತುಕೊಳ್ಳುತ್ತವೆ. ಏಷ್ಯಾದ ಭಾಗದಲ್ಲಿ ಜಪಾನ್ ಯುರೋಪಿಯನ್ನರ ವಸಾಹತುಗಳನ್ನೆಲ್ಲ ಒಂದೊಂದಾಗಿ ತನ್ನ ಹಿಡಿತಕ್ಕೆ ಪಡಿತಾ ಹೋಗುತ್ತೆ. ಫಿಲಿಪೀನ್ಸ್, ಮಲೇಷಿಯಾ, ಬ್ರೂನಿ, ಇಂಡೋನೇಷ್ಯಾ, ವಿಯೆಟ್ನಾಂ, ಕಾಂಬೋಡಿಯಾ, ಲಾವೋಸ್, ಮ್ಯಾನ್ಮಾರ್ ಹೀಗೆ
ಫ್ರೆಂಚ್ ಹಾಗೂ ಬ್ರಿಟಿಷರ ವಶದಲ್ಲಿದ್ದ ಎಲ್ಲ ಪ್ರದೇಶಗಳು ಜಪಾನ್ನ ವಶ ಆಗತ್ವೆ. ಅಷ್ಟೊತ್ತಿಗಾಗಲೇ ಚೈನಾದ ಬಹುಭಾಗವನ್ನು ಜಪಾನ್ ವಶಪಡಿಸ್ಕೊಂಡಿತ್ತಲ್ಲ. ಆ ಸಂದರ್ಭದಲ್ಲಿ ಈ ಹಾಂಗ್ಕಾಂಗ್ ಮೇಲೆ ಕೂಡ ಜಪಾನ್ನ ಕಣ್ಬಿತ್ತು. ಅದಕ್ಕಾಗಿ ಒಂದು ಯುದ್ಧ ಕೂಡ ಅಲ್ಲಿ ಶುರುವಾಯಿತು. ಇತಿಹಾಸದ ಪುಟಗಳಲ್ಲಿ ಅದು ಬ್ಯಾಟಲ್ ಆಫ್ ಹಾಂಗ್ಕಾಂಗ್ ಅಂತಲೇ ದಾಖಲಾಗಿದೆ. ಗೆಳೆಯರೆ, 1941 ಡಿಸೆಂಬರ್ 8ರಿಂದ 25ರವರೆಗೆ ಈ ಯುದ್ಧ ನಡೀತು. ಅಮೆರಿಕಾದ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ವಾಯುದಾಳಿ ಮಾಡ್ತಲ್ಲ, ಅದೇ ದಿನ ಬೆಳಗ್ಗೆ ಜಪಾನ್ನ ಪಡೆಗಳು ಹಾಂಗ್ಕಾಂಗ್ ಮೇಲೆ ಕೂಡ ದಾಳಿಯನ್ನು ಮಾಡಿದವು. ಅವತ್ತು ಹಾಂಗ್ಕಾಂಗನ್ನು ಕಾಪಾಡೋದಕ್ಕೆ ನಿಯೋಜನೆಗೊಂಡಿದ್ದು ಭಾರತೀಯ ಪಡೆಗಳು. ಅವರ ಜೊತೆ ಒಂದಷ್ಟು ಬ್ರಿಟಿಷ್ ಹಾಗೂ ಕೆನಡಾದ ಸೈನಿಕರು, ಫ್ರೆಂಚ್ ಹಾಗೂ ಕೆಲವು ಚೈನೀಸ್ ಸೈನಿಕರು ಇದ್ರಾದರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದವರು ಬ್ರಿಟಿಷ್ ಭಾರತದ ಯೋಧರು. ಅಲ್ಲಿ ಮಿತ್ರ ಪಡೆಗಳ ಸುಮಾರು 14,000 ಯೋಧರಿದ್ದರು. ಜಪಾನ್ ತನ್ನ 26,000ಕ್ಕೂ ಅಧಿಕ ಯೋಧರನ್ನು ಹಾಂಗ್ಕಾಂಗ್ ವಶಪಡಿಸ್ಕೊಳ್ಳೋದಕ್ಕೆ ಕಳುಹಿಸಿಕೊಡ್ತು. ಅವರು ವಾಯುಪಡೆಗಳನ್ನು ದೊಡ್ಡ ಮಟ್ಟದಲ್ಲಿ ಬಳಕೆ ಮಾಡಿದರು. ಜಪಾನಿನ ನೌಕಾಪಡೆ ಕೂಡ ದಾಳಿ ನಡೆಸೋದಕ್ಕೆ ಶುರು ಮಾಡಿತು. ಹೀಗಾಗಿ ಅಲ್ಲಿ ಮಿತ್ರ ಪಡೆಯ ಸೇನೆ ಹೆಚ್ಚು ಹೊತ್ತು ಜಪಾನ್ನ ವಿರುದ್ಧ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಂಗ್ಕಾಂಗ್ ಜಪಾನ್ ಕೈವಶ ಆಯಿತು. ಈ ಹಾಂಗ್ಕಾಂಗ್ ಮತ್ತೆ ಬ್ರಿಟಿಷರ ಕೈಗೆ ಬಂದಿದ್ದು 2ನೇ ವಿಶ್ವಯುದ್ಧ ಮುಗಿದು ಅಲ್ಲಿ ಜಪಾನ್ ಸೋತು ಶರಣಾಗತಿ ಪತ್ರಕ್ಕೆ ಸಹಿ ಹಾಕಿದ ನಂತರನೇ. 1945 ಆಗಸ್ಟ್ 30ನೇ ತಾರೀಕು ಜಪಾನ್ ಈ ಹಾಂಗ್ಕಾಂಗ್ ಅನ್ನು ಬ್ರಿಟಿಷರಿಗೆ ಬಿಟ್ಟುಕೊಡ್ತು. ಅಲ್ಲಿಂದ ಮುಂದೆ 1997ರವರೆಗೂ ಮತ್ತೆ ಹಾಂಗ್ಕಾಂಗ್ ಬ್ರಿಟಿಷರ ವಶದಲ್ಲೇ ಇತ್ತು. ಆ ನಂತರ ಅದು ಚೈನಾದ ಆಡಳಿತ ವ್ಯಾಪ್ತಿಗೆ ಒಳಪಡ್ತು. ಸೊ ಈಗ ಸಿಕ್ಕಿರೋ ಬಾಂಬ್ ಏನಿದೆ ಅದು 1942ರಿಂದ 1945 ನಡುವೆ ಜಪಾನ್ ವಿರುದ್ಧ ಮಿತ್ರ ಪಡೆಗಳು ನಡೆಸಿದ ದಾಳಿಯ ಒಂದು ಚಿಕ್ಕ ಕುರುಹು. ಗೆಳೆಯರೆ, ಅವತ್ತು ಜಪಾನನ್ನು ಮಣಿಸೋದು ಅಂದರೆ ಅದು ಸುಲಭದ ಕೆಲಸ ಆಗಿರಲಿಲ್ಲ. ಜಪಾನಿ ಸೈನಿಕರ ಜಿದ್ದು ಹೇಗಿತ್ತು ಅಂದರೆ, ಅವರ ಬಳಿ ಆಯುಧಗಳು ಮುಗಿದು ಹೋಗಿ ತಾವು ಸಾವಿಗೀಡಾಗೋದು ಖಚಿತ ಅನ್ನಿಸಿದಾಗ ಕೂಡ ಶತ್ರುಗಳನ್ನು ಕೊಂದೇ ಸಾಯಬೇಕು ಅನ್ನೋ ಥರದ ಹಠ ಅವರದ್ದಾಗಿತ್ತು. ಇವತ್ತು ಕಾಮಿಕಾಜಿ ಡ್ರೋನ್ ಅಂತೀವಿ ನೋಡಿ, ಅದನ್ನು ಯುದ್ಧ ವಿಮಾನಗಳ ಮೂಲಕ ಮೊದಲು ತೋರಿಸಿಕೊಟ್ಟಿದ್ದು ಈ ಜಪಾನ್ನ ಪೈಲಟ್ಗಳು. ಅವರು ಬಾಂಬುಗಳು ಮುಗಿದ ನಂತರ, ತಮ್ಮ ವಿಮಾನಗಳಲ್ಲಿ ಇಂಧನ ಮುಗಿದು ಹೋದ ನಂತರ ತಮ್ಮ ಯುದ್ಧ ವಿಮಾನಗಳನ್ನೇ ತಗೊಂಡು ಹೋಗಿ ಶತ್ರು ಶಿಬಿರಗಳ ಮೇಲೆ ಕೆಡವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಷ್ಟ ಉಂಟು ಮಾಡೋದಕ್ಕೆ ನಿಂತು ಬಿಡ್ತಾ ಇದ್ರು. ಹೀಗಾಗಿ ಜಪಾನನ್ನು ಗೆಲ್ಲೋದು ಅಸಂಭವ ಅಂತ ಮಿತ್ರ ಪಡೆಗಳು ಕೈಚೆಲ್ಲಿ ಕೂತಿದ್ದಾಗಲೇ ಅಮೆರಿಕ ತನ್ನ ಕಟ್ಟ ಕಡೆಯ ಪ್ರಯತ್ನದ ಭಾಗವಾಗಿ ಅಣುಬಾಂಬುಗಳನ್ನು ಜಪಾನ್ ಮೇಲೆ ಹಾಕಬಂತು. ಹಾಗೆ ಎಲ್ಲೆಲ್ಲಿ ಜಪಾನ್ನ ಸೇನೆ ಇದೆಯೋ ಅಲ್ಲೆಲ್ಲ ಅವತ್ತು ಅಮೆರಿಕಾದ ವಾಯುಪಡೆಗಳು ಬಾಂಬುಗಳ ಮಳೆ ಸುರಿಸ್ತಾ ಹೋದ್ವು. ಆ ಸಂದರ್ಭದಲ್ಲಿ ಬಿದ್ದ ಅದೆಷ್ಟು ಬಾಂಬುಗಳು ಸಿಡಿದ್ವೋ, ಅದೆಷ್ಟು ನೆಲದಾಳವನ್ನು ಸೇರಿದ್ವೋ ಗೊತ್ತಿಲ್ಲ. ಈಗ ಹಾಂಗ್ಕಾಂಗಲ್ಲಿ ಸಿಕ್ಕಿರೋದು ಕೂಡ ಅವತ್ತಿನ ಅಮೆರಿಕ ಜಪಾನ್ನ ಸೈನಿಕರ ಮೇಲೆ ಹಾಕಿದ್ದ ಬಾಂಬುಗಳ ಪೈಕಿ ಒಂದು. ಅದು ಮಣ್ಣು ಅಗೆಯುವಾಗ ಹಾಂಗ್ಕಾಂಗಲ್ಲಿ ಹೊರಬಂದಿದೆ. ಅದನ್ನೀಗ ಡೆಫ್ಯೂಸ್ ಮಾಡಿದ್ದಾರೆ. ಇನ್ನು ಗೆಳೆಯರೆ, ಈ ಹಾಂಗ್ಕಾಂಗ್ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯನ್ನು ಹೇಳಬೇಕು. ಇದು ಒಂದು ಕಾಲದಲ್ಲಿ 4 ಟೈಗರ್ಸ್ ಆಫ್ ಏಷ್ಯಾ ಅಂತ ಕರೆಸ್ಕೊಳ್ತಾ ಇತ್ತು. ಈ ಹಾಂಗ್ಕಾಂಗ್ 2754 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. 2023ರ ಲೆಕ್ಕಾಚಾರದ ಪ್ರಕಾರ ಅಲ್ಲಿ ಸುಮಾರು 73 ಲಕ್ಷಕ್ಕೂ ಅಧಿಕ ಮಂದಿ ವಾಸ ಮಾಡ್ತಾ ಇದ್ದಾರೆ. ಇದು ಚೈನಾದ ಭಾಗನೇ ಆಗಿದ್ರೂ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಅಂತ ಗುರುತಿಸ್ಕೊಳ್ಳುತ್ತೆ. ಹಾಂಗ್ಕಾಂಗ್ ಅಲ್ಲಿ ಚೈನಾಗಿಂತ ಭಿನ್ನವಾದ ಕಾನೂನು ವ್ಯವಸ್ಥೆಗಳಿವೆ. ಅಲ್ಲಿ ಅವರದ್ದೇ ಆದ ಕರೆನ್ಸಿಯನ್ನು ಅವರು ಇಟ್ಟುಕೊಂಡಿದ್ದಾರೆ. ಅಲ್ಲಿನ ಆಡಳಿತ ಹಾಗೂ ಆರ್ಥಿಕತೆಯ ಮೇಲೆ ಚೈನಾಗೆ ಹೆಚ್ಚಿನ ನಿಯಂತ್ರಣ ಏನಿಲ್ಲ. ಹೀಗಾಗಿ ಇದನ್ನ ಒಂದು ದೇಶ ಎರಡು ವ್ಯವಸ್ಥೆ ಅಂತ ಗುರುತಿಸಲಾಗುತ್ತೆ. ಹಾಂಗ್ಕಾಂಗಲ್ಲಿ ಚೀನಿಯರು 91.6% 2.7% ಫಿಲಿಪಿನೋ ಜನಾಂಗ, 1.9% ಇಂಡೋನೇಷಿಯನರು ಹಾಗೂ ಇನ್ನುಳಿದಂತೆ ಭಾರತ, ನೇಪಾಳ, ಪಶ್ಚಿಮ ಬಂಗಾಳದ ಜನ ಅಲ್ಲಿದ್ದಾರೆ. ಇದು ನ್ಯೂಯಾರ್ಕ್ ಹಾಗೂ ಲಂಡನ್ಗಳ ನಂತರ ಅತಿ ದೊಡ್ಡ ಆರ್ಥಿಕ ನಗರ ಅಂತ ಗುರುತಿಸ್ಕೊಳ್ತಾ ಇದೆ. ಇನ್ನು ಇಲ್ಲಿನ ಹಾಂಗ್ಕಾಂಗ್ ಡಾಲರ್ ಜಗತ್ತಿನ ಬಲಿಷ್ಠ ಕರೆನ್ಸಿಗಳ ಪೈಕಿ ಒಂದು ಅಂತ ಕೂಡ ಗುರುತಿಸ್ಕೊಂಡಿದೆ. ಈ ಹಾಂಗ್ಕಾಂಗ್ ಅಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನೋದು ತುಂಬಾನೇ ಹೆಚ್ಚಾಗಿದೆ. ಹಾಗೆ 90%ಕ್ಕೂ ಅಧಿಕ ಜನ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಬಳಸ್ತಾರೆ ಅನ್ನೋದು ಮತ್ತೊಂದು ವಿಶೇಷ. ಇನ್ನು ಹಾಂಗ್ಕಾಂಗ್ ಅನ್ನೋ ಈ ಪುಟ್ಟ ಪ್ರದೇಶದ GDP ಎಷ್ಟು ಗೊತ್ತಾ? ಸರಿಸುಮಾರು $424 ಬಿಲಿಯನ್. ಹಾಗೆಯೇ ಅಲ್ಲಿನ ಪರ್ ಕ್ಯಾಪಿಟಾ ಇನ್ಕಮ್ ಕೂಡ ತುಂಬಾನೇ ಹೆಚ್ಚಿದೆ. ಈ ಹಾಂಗ್ಕಾಂಗ್ ವೆಸ್ಟರ್ನ್ ಮತ್ತು ಚೀನಿ ಸಂಸ್ಕೃತಿಯ ಸಂಗಮದಂತೆ ಕಂಡುಬರುತ್ತೆ. ಇವತ್ತು ನಾವು ಹಾಂಗ್ಕಾಂಗಲ್ಲಿ ಇಷ್ಟೊಂದು ಶ್ರೀಮಂತಿಕೆ ಹಾಗೂ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ವೈಭವವನ್ನು ಕಾಣ್ತೀವಿ ಅಂದರೆ ಅದರ ಹಿಂದೆ ಬ್ರಿಟಿಷರ ನೆರಳಂತೂ ಇದ್ದೇ ಇದೆ. ಅವರಿಗೆ 1997ರಲ್ಲಿ ಕೂಡ ಈ ಪ್ರದೇಶವನ್ನು ಚೈನಾಗೆ ಬಿಟ್ಟುಕೊಡೋದು ಇಷ್ಟ ಇರಲಿಲ್ಲ. ಇದನ್ನು ಇನ್ನಷ್ಟು ವರ್ಷಗಳ ಕಾಲ ನಮಗೆ ಲೀಸ್ಗೆ ಕೊಡಿ ಅಂತ ಬ್ರಿಟನ್ ಪದೇ ಪದೇ ಚೈನಾಗೆ ವಿನಂತಿ ಮಾಡಿಕೊಳ್ತು. ಆದರೆ ಚೈನಾ ಬ್ರಿಟಿಷರ ಬೇಡಿಕೆಯನ್ನು ಒಪ್ಪಲಿಲ್ಲ.
1945ರಲ್ಲಿದ್ದ ಚೈನಾಗೂ 1997ರ ಚೈನಾಗೂ ಬಹಳಷ್ಟು ವ್ಯತ್ಯಾಸ ಆಯಿತು. ಹೀಗಾಗಿ ಚೈನಾ ಹಾಂಗ್ಕಾಂಗನ್ನು ತನ್ನಲ್ಲೇ ಉಳಿಸ್ಕೊಳ್ತು, ಬ್ರಿಟಿಷರನ್ನು ಅಲ್ಲಿಂದ ಎದ್ದು ಹೋಗೋ ಹಾಗೆ ಮಾಡ್ತು. ಇಷ್ಟಾದರೂ ಇದಕ್ಕೆ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಅನ್ನೋ ಮಾನ್ಯತೆಯನ್ನು ಚೈನಾ ಕೊಟ್ಟಿದೆ. ಹೀಗಾಗಿ ಹಾಂಗ್ಕಾಂಗಲ್ಲಿ ಪ್ರವಾಸಿಗರು ಕೂಡ ಸುಲಭವಾಗಿ ಸ್ವತಂತ್ರವಾಗಿ ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಹಾಂಗ್ಕಾಂಗ್ ತಂತ್ರಜ್ಞಾನದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಶ್ರೀಮಂತಿಕೆಯಿಂದ ಅದು ನಳನಳಿಸ್ತಾ ಇದೆ. ಇದು ಗೆಳೆಯರೆ ಹಾಂಗ್ಕಾಂಗಲ್ಲಿ ಸಿಕ್ಕ ಅಮೆರಿಕಾದ 80 ವರ್ಷಗಳ ಹಿಂದಿನ ಬಾಂಬು ಹಾಗೂ ಆ ಪ್ರದೇಶದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.